press the bell icon on the YouTube app and never miss another update. Dear students, so let us start or continue another example what we have solved in the last class. So that is we have to find the equations of the lines. So where it passes through a point. One point ಮೂಲಕ pass ಆಗ್ತಾ ಇರಬೇಕಾ line and one line equation will be given and the angle will be given. So this is important problem. So in the view of the competitive part. So therefore let us solve another example. So both in board method as well as the competitive method. So write the question here. The vertex of an equilateral triangle, the vertex of an equilateral triangle andre we have to take theta equal to 60 degree is 2,3 and the equation of the opposite side is x plus y equal to 0. Equal to 2. Find the equations of the other sides of the triangle. Find the equations of the other sides. We have to find the equations of the other sides. We have to find the vertex of an equilateral triangle is 2,3 and the equation of the opposite side is x plus y equal to 0. Nodi ee tara. This is x plus y equal to 2 and so here the line passes through the vertex is 2,3. You take this as 2,3. So this is one line and you take this as another line. PA line ಒಂದಾಗುತ್ತೆ, PB line ಇನ್ನೊಂದಾಗುತ್ತೆ. ಈ angle 60 degree ಹೇಳಿದ್ದಾರೆ. So therefore ಈ angle ಕೂಡ 60 degree ಇರುತ್ತೆ, ಇದು ಕೂಡ 60 degree ಇರುತ್ತೆ. ಸೊ ಈಗ ನಾವು ಕಾಂಪಿಟೇಟಿವ್ ಪಾರ್ಟ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ಸೊ ಲೆಟ್ ಅಸ್ write the given data. So this is CET method ಅಲ್ಲಿ ಮಾಡೋದಾದ್ರೆ the point is x1 comma y1, it is given as 2,3 and theta equal to 60 degree. So implies tan theta andre tan 60 degree equal to √3 and the slope of the given line next given that nodi given line in a slope illi given that so x plus y equal to 2 or y equal to minus x plus 2 here compare madadre m equal to minus 1. ಸೊ ಈಗ ನಮಗೆ ಎಲ್ಲದನ್ನು ವ್ಯಾಲ್ಯೂಸ್ಗಳು ಗೊತ್ತಾಗಿದೆ. ಸೊ ನಾವು ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ದ ಈಕ್ವೇಷನ್ಸ್ ಆಫ್ ದ ರಿಕ್ವೈರ್ಡ್ ಲೈನ್ಸ್ ಆರ್ given by y minus y1, it is equal to m
plus or minus tan theta into x minus x1 divided by 1. ಇಲ್ಲಿ ಮೇಲೆ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರಬೇಕು, ಇಲ್ಲಿ ಪ್ಲಸ್ m tan theta. ಸೊ ಈಗ ಸಬ್ ಡಿವಿಷನ್ 1 ಅಲ್ಲಿ ಪ್ಲಸ್ ಇದನ್ನು ತಗೊಂಡು ಆನ್ಸರನ್ನು ಬರೆಯಬೇಕು. y ಮೈನಸ್ y1 ವ್ಯಾಲ್ಯೂ 3 ಇದೆ, ಇಟ್ ಈಸ್ ಈಕ್ವಲ್ ಟು m ವ್ಯಾಲ್ಯೂ -1 ಪ್ಲಸ್ tan 60 degree √3 into x minus x1 value 2 divided by 1 minus ಮೇಲಿಂದ ಮೈನಸ್ ತಗೊಳ್ಳಿ, m ವ್ಯಾಲ್ಯೂ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 tan theta tan 60 ಡಿಗ್ರಿ ಅಂದರೆ √3 1 ಪ್ಲಸ್ √3. ಇದನ್ನ √3 ಪ್ಲಸ್ 1 ಇದನ್ನ √3 ಮೈನಸ್ 1 ಅಂತಾನು ಬರ್ಕೊಂಡು ನಾವು ಸಿಂಪ್ಲಿಫೈ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ √3 ಪ್ಲಸ್ 1 ಇಂಟು y, ಕಾನ್ಸ್ಟೆಂಟ್ಗಳಿಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ -3 ಮೈನಸ್ 3√3 ಈಕ್ವಲ್ ಟು √3 ಮೈನಸ್ 1 ಇಂಟು ಎಕ್ಸ್. ನೆಕ್ಸ್ಟ್ ಕಾನ್ಸ್ಟೆಂಟಿಗೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಮೈನಸ್ 2√3. ಸೊ ಇಲ್ಲಿ ಎಕ್ಸ್ ಇಲ್ಲೇ ಇದೆ, ವೈನ ಈ ಕಡೆಗೆ ತನ್ನಿ. ದಟ್ ಈಸ್ √3 ಮೈನಸ್ 1 ಇಂಟು ಎಕ್ಸ್ ಮೈನಸ್ ಆಫ್ √3 ಪ್ಲಸ್ 1 ಇಂಟು ವೈ. ಈಗ ನಂಬರನ್ನು ಸಿಂಪ್ಲಿಫೈ ಮಾಡಿ. ಇಲ್ಲಿ ಪ್ಲಸ್ 2 ಇದೆ, ಅದು ಆ ಕಡೆಗೆ ಬಂದರೆ -3, ಈ ಕಡೆಗೆ ಬಂದರೆ +3, ಇಟ್ ಬಿಕಮ್ಸ್ 5 ಮೈನಸ್ 2√3 ಪ್ಲಸ್ 3 ಟೈಮ್ಸ್ √3 ಈಸ್ ಪ್ಲಸ್ √3 ಈಕ್ವಲ್ ಟು 0. ಅಂದರೆ ಕಾನ್ಸ್ಟೆಂಟ್ ನಮಗೆ ನೋಡಿ ಯಾವ ಫಾರ್ಮಲ್ಲಿ ಇದೆ, ಇದು ax ಪ್ಲಸ್ by ಪ್ಲಸ್ c. ಕಾನ್ಸ್ಟೆಂಟ್ ಇರ್ಯಾಷನಲ್ ಇದೆ, ಅಂದರೆ ಸಿ ವ್ಯಾಲ್ಯೂ ನಮಗೆ ಇರ್ಯಾಷನಲ್ ನಂಬರಲ್ಲಿದೆ. ಹಾಗಾಗಿ ಸೊ ಎ ಬಿ ಸಿ ಆರ್ ಎನಿ ರಿಯಲ್ ನಂಬರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ದಟ್ ಈಸ್ ದ ಈಕ್ವೇಷನ್ ಆಫ್ ದ ಫಸ್ಟ್ ಲೈನ್. ಸೊ ಅದು ಮೊದಲನೇ ಲೈನಿನ ಈಕ್ವೇಷನ್ ಆಗುತ್ತೆ. ಈಗ ಎರಡನೇ ಲೈನ್ ಈಕ್ವೇಷನ್ ಬರಬೇಕಾದ್ರೆ ನಾವು ಇಲ್ಲಿ ಮೇಲೆ ಮೈನಸ್ ತಗೋಬೇಕು, ಕೆಳಗಡೆ ಪ್ಲಸ್ ತಗೊಂಡು ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ದ ಸೆಕೆಂಡ್ ಲೈನ್. ಎರಡನೇ ಲೈನನ್ನು ಬರ್ಕೊಳ್ಳೋಣ. ದಟ್ ಈಸ್ y ಮೈನಸ್ y1 ಇಟ್ ಈಸ್ ಈಕ್ವಲ್ ಟು m ವ್ಯಾಲ್ಯೂ. ಸೊ m ಮೈನಸ್ tan 60 ಡಿಗ್ರಿ ಅಂದರೆ √3 ಇಂಟು ಎಕ್ಸ್ ಮೈನಸ್ x1, x ಮೈನಸ್ x1 ಅಂದರೆ 2 ಡಿವೈಡೆಡ್ ಬೈ. ಸೊ ನಾನು ಮೇಲೆ ಮೈನಸ್ ತೊಗೊಂಡ್ರೆ ಕೆಳಗಡೆ ಏನು ಮಾಡಬೇಕು, ಪ್ಲಸ್ ತಗೋಬೇಕು. ಸೊ ದಟ್ ಈಸ್ 1 m ಇಂಟು ಟ್ಯಾನ್ ಥೀಟಾ. m ವ್ಯಾಲ್ಯೂ -1 ಇದೆ, tan 60 ಡಿಗ್ರಿ ಅಂದರೆ √3 ಇದೆ. ಸೊ ನಾವು ಇಲ್ಲಿ ಮೇಲೆ ಇಲ್ಲಿ ಮೈನಸ್ ಮಾಡ್ಕೊಳ್ಳಿ ಇದನ್ನು. ಸೊ ದೆನ್ ಇಟ್ ಬಿಕಮ್ಸ್ √3 ಪ್ಲಸ್ 1 ಮೈನಸ್ ಕಾಮನ್ ತೆಗಿರಿ, ಕೆಳಗಡೆನೂ ಮೈನಸ್ ಕಾಮನ್ ತೆಗಿರಿ, ಅವಾಗ ಈ ಫಾರ್ಮಿಗೆ ಬರ್ತದೆ ಎಕ್ಸ್ ಮೈನಸ್ 2. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. √3 ಮೈನಸ್ 1 ಇಂಟು ವೈ ಮೈನಸ್ 3√3 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಈಕ್ವಲ್ ಟು √3 ಪ್ಲಸ್ 1 ಇಂಟು ಎಕ್ಸ್. ನೆಕ್ಸ್ಟ್ -2 ಜೊತೆ ಮಲ್ಟಿಪ್ಲೈ ಮಾಡಿ, -2√3 -2. ಸೊ ಈಗ ಫಸ್ಟ್ ಎಕ್ಸನ್ನು ಬರೀರಿ, ಆಮೇಲೆ ವೈನ ಬರ್ಕೋಬೇಕು. √3 ಪ್ಲಸ್ 1 ಇಂಟು ಎಕ್ಸ್, ಇದು ಬಲಗಡೆಗೆ ತನ್ನಿ, ಮೈನಸ್ ಆಫ್ √3 ಮೈನಸ್ 1 ಇಂಟು ವೈ. ಈಗ ಕಾನ್ಸ್ಟೆಂಟ್ ಟರ್ಮ್ಸಿಗೆ ಬನ್ನಿ. ಇಲ್ಲಿ -2 ಇದೆ, ಇದು ಈ ಕಡೆಗೆ ಬಂದರೆ -3 ಮೀನ್ಸ್ -5. -2 ಟೈಮ್ಸ್ √3 ಪ್ಲಸ್
3 times root 3, it becomes 1 time root 3 equal to 0. So now this is the equation of the required line. So that is minus 2 root 3 minus, correct. So these are the two equations of the lines. ಒಂದು ಲೈನು ಪಿ ಎ ರೆಪ್ರೆಸೆಂಟ್ ಮಾಡುತ್ತೆ, ಇನ್ನೊಂದು ಲೈನು ಪಿ ಬಿನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ಇದು ನಮಗೆ ಶಾರ್ಟ್ಕಟ್ ಮೆಥಡಲ್ಲಿ ಮಾಡುವಂತಹ ಎಕ್ಸಾಂಪಲ್ ಇದು. ಈಗ ಇನ್ನೂ ಇದಕ್ಕಿಂತ ನಾವು ಈಸಿ ಮೆಥಡ್ ಆಪ್ಷನ್ ಅನ್ನ ನೋಡ್ಕೊಳ್ಳಿ. ಈಗ ನನಗೆ ಆಪ್ಷನ್ನಲ್ಲಿ ಈ ಆನ್ಸರು ಮತ್ತು ಈ ಆನ್ಸರ್ ಕೊಟ್ಟಿರ್ತಾರೆ. ಅವಾಗ ನಾನು ಏನು ಮಾಡಬೇಕು ಅಂತಂದರೆ, ಯಾವ ಆಪ್ಷನ್ ನನಗೆ ಕರೆಕ್ಟ್ ಆನ್ಸರ್ ಅಂದರೆ ನೋಡಿ, ಎರಡೂ ಲೈನು ನಾವೇನು ಆನ್ಸರ್ ಕಂಡಿಡಿರ್ತೀವಲ್ಲ, ಬೋತ್ ದ ಲೈನ್ಸ್ ದೇ ಮಸ್ಟ್ ಪಾಸ್ ಥ್ರೂ ದ ಪಾಯಿಂಟ್ 2, 3. ಈ ಪಾಯಿಂಟು ಎರಡೂ ಲೈನ್ ಮೇಲೆ ಇರೋದ್ರಿಂದ ಆ ಪಾಯಿಂಟು ನಮಗೆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಎಕ್ಸ್ ಜಾಗಕ್ಕೆ 2 ಹಾಕಿ ವೈ ಜಾಗಕ್ಕೆ 3 ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ 0. ನೋಡಿ, ಈ ಒಂದು ಎಕ್ಸಾಂಪಲ್ ಇದಕ್ಕೆ ತಗೊಳ್ಳೋಣ. ಎಕ್ಸ್ ಜಾಗಕ್ಕೆ 2 ಹಾಕ್ಕೊಳ್ಳೋಣ. ಎಕ್ಸ್ ಜಾಗಕ್ಕೆ 2 ಹಾಕಿ ವೈ ಜಾಗಕ್ಕೆ 3 ಹಾಕ್ಕೊಳ್ಳೋಣ. ವಿ ಹ್ಯಾವ್ ಟು ಚೆಕ್ ಎಲ್ಲಿ 0 ಬರುತ್ತಾ ನೋಡಿ. ಎಕ್ಸ್ ಜಾಗಕ್ಕೆ 2 ಹಾಕಿದ್ರೆ 2 ರೂಟ್ 3 ಓರಲಿ ಮಾಡ್ಬೇಕು ಇವನ್ನೆಲ್ಲ, ಪ್ಲಸ್ 2. ವೈ ಜಾಗಕ್ಕೆ 3 ಹಾಕಿ ಮೈನಸ್ 3 ರೂಟ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ ಮೈನಸ್ 5 ಪ್ಲಸ್ ರೂಟ್ 3 ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ. ಸೊ ಇಲ್ಲಿ 2 ರೂಟ್ 3 ಪ್ಲಸ್ 1 ರೂಟ್ 3 ಅಂದರೆ 3 ರೂಟ್ 3 ಮೈನಸ್ 3 ರೂಟ್ 3 ಕ್ಯಾನ್ಸಲ್ ಆಗುತ್ತೆ. 3 ಪ್ಲಸ್ 2 ಅಂದರೆ 5 ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ, 0. ಅಂದರೆ ಅರ್ಥ ನಾವಿಲ್ಲಿ ಕಂಡುಹಿಡಿದಿರುವಂಥ ಈಕ್ವೇಷನ್ನು ನಮಗೆ ಕರೆಕ್ಟ್ ಇದೆ ಅಂತ ಅರ್ಥ ಅಲ್ಲಿಗೆ. ಅಂದರೆ ಆಪ್ಷನ್ಸನ್ನು ತಗೊಂಡು ನಾನು ಆನ್ಸರನ್ನು ಚೆಕ್ ಮಾಡೋದಾದರೆ ಇದು ಇನ್ನೂ ಟೈಮ್ ಉಳಿಯುತ್ತೆ ನೋಡಿ. ಬಟ್ ಇಲ್ಲಿ ಎರಡೂ ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕದು. ಏಕೆಂದರೆ ಎರಡೂ ಲೈನನ್ನು ನಮಗೆ 2, 3 ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇರೋದ್ರಿಂದ, ಸೊ ನಾನು ಎಕ್ಸ್ ಜಾಗಕ್ಕೆ 2 ವೈ ಜಾಗಕ್ಕೆ 3 ಹಾಕಿದಾಗ ನನಗೆ RHS ಬರಬೇಕು. ಸೊ ಇದು ಕೂಡ ಅದೇ ಥರ ಸ್ಯಾಟಿಸ್ಫೈ ಆಗುತ್ತೆ. ಸೊ ದೇರ್ ಫೋರ್ ನಾವೇನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ದೀವಲ್ಲ, ದಟ್ ಆಪ್ಷನ್ ಬಿಕಮ್ಸ್ ದ ರೈಟ್ ಆನ್ಸರ್. ಆ ಥರ ಓರಲಿ ಚೆಕ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ದ ಡೈರೆಕ್ಟ್ ಮೆಥಡ್, ಅಂದರೆ ಇನ್ಸ್ಪೆಕ್ಷನ್ ಮೆಥಡ್ ಅಂತ ಕರೀತಾರೆ. ಸೊ ವಿತೌಟ್ ಸಾಲ್ವಿಂಗ್ ವಿ ಕ್ಯಾನ್ ಫೈಂಡ್ ದ ಆನ್ಸರ್ ಬೈ ಕನ್ಸಿಡರಿಂಗ್ ದ ಆಪ್ಷನ್ಸ್. ಸೊ ಇಲ್ಲಿ ಯಾಕೆ ಅಂದರೆ ನೋಡಿ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಚಾಪ್ಟರಲ್ಲಿ ಸೋ ಮೆನಿ ಕ್ವಶನ್ಸ್ ವಿ ಕ್ಯಾನ್ ಸಾಲ್ವ್ ಬೈ ಕನ್ಸಿಡರಿಂಗ್ ದ ಆಪ್ಷನ್ಸ್. ಅಂದರೆ ಇನ್ಸ್ಪೆಕ್ಷನ್ ಮೆಥಡಲ್ಲಿ ನಾವು ಕಂಡುಹಿಡಿಬೋದು. ಯಾಕೆ ಅಂದರೆ ನಮಗೆ ಲೈನಿನ ಮೇಲೆ ನಮಗೆ ಯಾವುದಾದ್ರೂ ಒಂದು ಪಾಯಿಂಟನ್ನು ಅವ್ರು ಕೊಟ್ಟಿದ್ದಾರೆ ಅಂದರೆ, ಆಪ್ಷನ್ನಲ್ಲಿ ಲೈನ್ ಈಕ್ವೇಷನ್ಸ್ ಇದೆ ಅಂದರೆ, ಆ ಲೈನಿನ ಈಕ್ವೇಷನ್ ಮೇಲೆ ಬರುವಂತಹ ಎಲ್ಲ ಪಾಯಿಂಟ್ಗಳು ನಮಗೆ, ಯಾಕೆಂದರೆ ಇಟ್ ಈಸ್ ದ ಲೋಕಸ್ ಮೀನ್ಸ್ ಇಟ್ ಶುಡ್ ಸ್ಯಾಟಿಸ್ಫೈ ದ ಕಂಡೀಷನ್. ಕಂಡೀಷನ್ ಏನು ಸ್ಯಾಟಿಸ್ಫೈ ಮಾಡಬೇಕು ಅಂದರೆ, ಎಕ್ಸ್ ಮತ್ತು ವೈ ಜಾಗಕ್ಕೆ ಪಾಯಿಂಟಿನ ಕೋಆರ್ಡಿನೇಟ್ಸ್ ಎಕ್ಸ್ ಮತ್ತು ವೈ, ಅದನ್ನು ನಾನು ಈಕ್ವೇಷನಲ್ಲಿ ಎಂಟ್ರಿ ಮಾಡಿದ್ರೆ RHS ಬರಬೇಕು. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಲೈನ್ ಈಕ್ವೇಷನ್ ಅದರ LHS ಎಡಗಡೆ ಭಾಗಕ್ಕೆ ಎಂಟ್ರಿ ಮಾಡಿದ್ರೆ, ಸೊ ವಿ ಹ್ಯಾವ್ ಟು ಗೆಟ್ RHS. ಅಂದರೆ ಅರ್ಥ ಅಲ್ಲಿಗೆ ಆ ಪಾಯಿಂಟು ಆ ಲೈನಿನ ಮೇಲೆ ಇದೆ. ಅದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಆ ಪಾಯಿಂಟು ಆ ಲೈನನ್ನು ಬಿಟ್ಟು ಬೇರೆ ಕಡೆಗೆ, ಸೊ ಪ್ಲೇನಲ್ಲಿ ಬೇರೆ ಕಡೆಗೆ ಅದು ಪಾಯಿಂಟು ಇದೆ ಅಂತ ಅರ್ಥ ಅಲ್ಲಿಗೆ. ಏಕೆಂದರೆ ಒಂದು ಈಕ್ವೇಷನ್ ಆಫ್ ದ ಲೈನ್ ಮೇಲೆ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಆನ್ ದಟ್ ಲೈನ್. ಸೊ ಆ ಲೈನ್ ಮೇಲೇ ಆ ಪಾಯಿಂಟ್ಗಳು ಇರಬೇಕಾದ್ರೆ ಅದ್ರ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು ಯಾವಾಗ್ಲೂ. ಅಂದರೆ ಅರ್ಥ ಆ ಲೈನ್ ಮೇಲೆ ಇರುವಂಥ ಎಲ್ಲ ಪಾಯಿಂಟ್ಗಳು ನಮಗೆ ಆ ಈಕ್ವೇಷನ್ ನಮಗೆ ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಆಗಬೇಕು ಅಂದರೆ ಮೀನಿಂಗು LHS ಶುಡ್ ಬಿ ಈಕ್ವಲ್ ಟು RHS. LHS ಹೇಗೆ ತಗೋಬೇಕು ಅಂತಂದರೆ, ನಾವು ಲೈನಿನ ಈಕ್ವೇಷನಿನ ಎಡಗಡೆ ಭಾಗದಲ್ಲಿ
ಎಕ್ಸ್ ಜಾಗಕ್ಕೆ ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಹಾಕೊಳ್ಳಿ, ವೈ ಜಾಗಕ್ಕೆ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಅನ್ನ ಎಂಟ್ರಿ ಮಾಡಿ, ದೆನ್ ವಿ ಹ್ಯಾವ್ ಟು ಗೆಟ್ ಆರ್ ಎಚ್ ಎಸ್. ಈಗ ಇಲ್ಲಿ ಮಾಡಿದ್ಕೊಂಡ್ವಲ್ಲ ನಾವು, ಎಕ್ಸ್ ಜಾಗಕ್ಕೆ 2 ಹಾಕೊಂಡಿದೀವಿ, ವೈ ಜಾಗಕ್ಕೆ 3 ಹಾಕಿದ್ರೆ ಅಂದ್ರೆ ಅರ್ಥ 0 ಬಂದ್ರೆ ಈ ಪಾಯಿಂಟ್ ನಮಗೆ 2,3 ಅನ್ನೋ ಪಾಯಿಂಟ್ ನೋಡಿ ಆ ಲೈನಿನ ಮೇಲೆ ಇದೆ, ಈ ಲೈನ್ ಮೇಲೆ ಈ ಪಾಯಿಂಟ್ ಇದೆ ಅಂತ ಅರ್ಥ ಅಲ್ಲಿಗೆ. ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ದ ಸ್ಟ್ರೈಟ್ ಲೈನ್. ಏಕೆಂದ್ರೆ ಸ್ಟ್ರೈಟ್ ಲೈನ್ ಇಟ್ ಈಸ್ ದ ಲೋಕಸ್ ಆಫ್ ದ ಪಾಯಿಂಟ್ such that all the points they must satisfy its equation. ಅದರ ಈಕ್ವೇಶನ್ ನಾವೆಲ್ಲ ನಮಗೆ ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಮಾಡದಲೇ ಇರುವಂತ ಪಾಯಿಂಟ್ಸ್ಗಳು ನಮಗೆ ಆ ಲೈನನ್ನ ಬಿಟ್ಟು ಬೇರೆ ಜಾಗದಲ್ಲಿ ಇರುತ್ತೆ ಅಷ್ಟೇನೆ. ಪ್ಲೇನಲ್ಲಿ ಕೂಡ ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ನೋಡಿ, ದಿಸ್ ಇಸ್ ದ ಪ್ಲೇನ್. ಸೊ ಇದ್ರ ಮೇಲೆ ಹೌದಾ, ಇಲ್ಲೆಲ್ಲ ಪಾಯಿಂಟ್ಸ್ ಇದಾವೆ. ನನಗೆ ಈ ಲೈನಿನ ಮೇಲೇನೆ ಪಾಯಿಂಟ್ಗಳು ಬರಬೇಕಾದ್ರೆ, ಸೊ ದಟ್ ಪಾಯಿಂಟ್ ಶುಡ್ ಸ್ಯಾಟಿಸ್ಫೈ ದ ಈಕ್ವೇಶನ್. ಇಟ್ಸ್ ಈಕ್ವೇಶನ್, ಈ ಲೈನಿನ ಈಕ್ವೇಶನ್ ಏನಿದೆ ಅಲ್ಲ ಅನಾಲಿಟಿಕಲಿ, ಆ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಆ ಪಾಯಿಂಟ್ಗಳೆಲ್ಲ ಆ ಲೈನ್ ಮೇಲೆ ಇರುತ್ತೆ. ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಆ ಪಾಯಿಂಟ್ ಇಲ್ಲೆಲ್ಲೋ ಇರಬಹುದು ಹಾಗೆ. ಸೊ ಈಗ ನಾವು let us start the next unit. ಈಗ ನೆಕ್ಸ್ಟ್ ಯೂನಿಟ್ ಅನ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. So first let us recall what we have studied in the first unit, that is with respect to the slope of the straight line. So we have learned how to find the slope of a line in 3 methods. When the inclination of a line with positive x-axis is given, the line joining 2 points, then we know to find the slope, as well as we know to find the slope of a line when its general equation, that is ax plus by plus c equal to 0, that means equation of the line is given. And also we know the slope of x-axis, which is 0. The slope of y-axis is not defined, denoted by infinity. And in particular, we know that the slope of any line parallel to x-axis. ಯಾವುದೇ ಒಂದು ಲೈನು x-axisಗೆ ಅದು ಪ್ಯಾರಲಲ್ ಆಗಿದ್ರೆ ಆಟೋಮ್ಯಾಟಿಕಲಿ ಅದು y-axisಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಅಂತ ಲೈನಿನ ಸ್ಲೋಪ್ ನಮಗೆ 0 ಅಂತ ಗೊತ್ತಿದೆ. The slope of any line perpendicular to x-axis. x-axisಗೆ ಅದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅವಾಗ y-axisಗೆ ಯಾವ ತರ ಇರುತ್ತದು, ಪ್ಯಾರಲಲ್ ಆಗಿ ಇರುತ್ತೆ. ಸೊ such line, ಅಂತ ಲೈನಿನ ಸ್ಲೋಪ್, it is nothing but infinity, means not defined. We denote it by the symbol. While solving the problems, the infinity, it is taken as 1 divided by 0 ಅಂತ ನಾವು ತಗೊಳ್ತೀವಿ ಅದನ್ನ. ಸೊ ಅದಾದ್ಮೇಲೆ 2 ಲೈನ್ಗಳನ್ನ ತಗೊಂಡು ಅವುಗಳ ಕಂಡೀಷನ್ ಅನ್ನ ನಾವು ಗೊತ್ತು ಮಾಡ್ಕೊಂಡಿದ್ದೇವೆ. ದಟ್ ಮೀನ್ಸ್ ಹಿಯರ್, if m1 and m2 are the slopes of the given 2 lines, then the condition for those 2 lines to be parallel, ಆ 2 ಲೈನ್ಗಳು ಪ್ಯಾರಲಲ್ ಇರಬೇಕಾದ್ರೆ ಅದರ ಕಂಡೀಷನ್ ಏನು ಅಂದ್ರೆ 2 ಲೈನ್ಗಳ ಸ್ಲೋಪ್ ನಮಗೆ ಈಕ್ವಲ್ ಆಗಿ ಇರಬೇಕು. ಅದೇ ತರನೇ ದ ಕಂಡೀಷನ್ ಫಾರ್ ದ ಪರ್ಪೆಂಡಿಕ್ಯುಲರ್
lines is m1 into m2 equal to minus 1. ಅಂದರೆ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ minus 1. ಸೊ ಅದನ್ನು ಕಲ್ತಿದ್ದೆವು. ಅದಾದ ಮೇಲೆ we have solved so many examples. So with respect to the slope, ಸ್ಲೋಪ್ಗಳನ್ನ ಇವು ಕಂಡುಹಿಡ್ಕೊಳ್ಳೋದು ಮೆಥಡ್ ಪ್ರಕಾರ ಈ ಎಲ್ಲ ಕಾನ್ಸೆಪ್ಟ್ಗಳ ಪ್ರಕಾರ we have solved the examples. ಎರಡನೇ ಯೂನಿಟ್ ಅಲ್ಲಿ ಏನು ಓದಿದ್ದೀವಿ ಅಂದರೆ the angle between the two lines at their point of intersection. ಸೊ ಒಂದು ಅಕ್ಯೂಟ್ ಆ್ಯಂಗಲ್, ಇನ್ನೊಂದು ಅಬ್ಟ್ಯೂಸ್ ಆ್ಯಂಗಲ್. ಸೊ ಎರಡನ್ನೂ ನಮಗೆ ಅಂದರೆ ಅವ್ರು ಕೊಟ್ಟಿರುವಂಥ ಲೈನಿನ ಸ್ಲೋಪನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ಆ್ಯಂಗಲ್ ನಾವು ಸ್ಲೋಪ್ ಆಫ್ ದ ಲೈನ್ಸ್ ಮೂಲಕ ಫಾರ್ಮುಲಾ ಡಿರೈವ್ ಆಗಿದೆ. ಆ ಡಿರೈವೇಶನ್ ನಿಮಗೆ ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಅದೇನು ನಾವು ಡಿರೈವ್ ಮಾಡಿದ್ದೀವಲ್ಲ, ಸೊ ನಾವಲ್ಲಿ ಬೋತ್ ಅಕ್ಯೂಟ್ ಆ್ಯಂಗಲ್ ಮತ್ತು ಅಬ್ಟ್ಯೂಸ್ ಆ್ಯಂಗಲ್ ಎರಡನ್ನೂ ಬರೆದಿದ್ದೀವಿ. ಸೊ ನಾವು ಏನು ಮಾಡ್ತೀವಿ ಅಂದರೆ ಮಾಡ್ಯುಲಸ್ ಹಾಕ್ಕೊಂಡು ಅಕ್ಯೂಟ್ ಆ್ಯಂಗಲನ್ನು ಕಂಡುಹಿಡ್ಕೊಳ್ತೀವಿ ಥೀಟಾ ಅಂತ. ಅಬ್ಟ್ಯೂಸ್ ಆ್ಯಂಗಲ್ ಬೇಕು ಅಂದರೆ 180 ಡಿಗ್ರಿ ಮೈನಸ್ ಅಕ್ಯೂಟ್ ಆ್ಯಂಗಲ್ ತಗೊಂಡ್ರೆ ವಿ ಗೆಟ್ ದ ಅಬ್ಟ್ಯೂಸ್ ಆ್ಯಂಗಲ್ ಆ್ಯಂಡ್ ವಿ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್ಸ್. ಸೊ ರಿಗಾರ್ಡಿಂಗ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಅಟ್ ದೇರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಇದಿಷ್ಟು ನಮಗೆ 2 ಯೂನಿಟ್ ಆಯಿತು. ಈಗ 3ನೇ ಯೂನಿಟ್ಟಲ್ಲಿ ನಾವು ಯಾವುದ್ರ ಬಗ್ಗೆ ಓದ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಫೈಂಡ್, ನೋಡಿ ಬರೇ ಲೈನ್ಸ್ 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 ಅಂತ ಹೇಳ್ತಾ ಇದ್ವಿ, ಅವುಗಳ ಸ್ಲೋಪನ್ನು ಕಂಡುಹಿಡ್ಕೊಂಡು ಮಾಡೋದಿತ್ತು ಇಲ್ಲಿ ತನಕ ಎಲ್ಲ ಪ್ರಾಬ್ಲಮ್ಸ್ಗಳು. ಆದರೆ ಈಗ ನಾವು ಆ ಲೈನ್ ಅಂತ ನಾವೇನು ವರ್ಡ್ ಹೇಳ್ತೀವಲ್ಲ ಅದರ ಅನಾಲಿಟಿಕಲ್ ಫಾರ್ಮ್, ಆಲ್ಜಿಬ್ರಾಯಿಕ್ ಫಾರ್ಮ್ ಅಂದರೆ ಈಕ್ವೇಷನ್ಸ್. ಸೊ ಈಕ್ವೇಷನ್ಸ್ ಆಫ್ ದ ಲೈನ್ಸ್, ಲೈನನ್ನು ಅನಾಲಿಟಿಕಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಈಕ್ವೇಷನ್ಸ್ ಆಫ್ ದ ಲೈನ್ಸ್. ಅಂದರೆ ಲೋಕಸ್, ಈಕ್ವೇಷನ್ ಆಫ್ ದಿ ಲೋಕಸ್ ಅದು. ಸೊ ನಾವೀಗ ಪ್ರತಿಯೊಂದು ಲೈನಿನ ಈಕ್ವೇಷನನ್ನು ಕಂಡುಹಿಡಿತೀವಿ. ಆ ಈಕ್ವೇಷನ್ ನಮಗೆ ಯಾವಾಗಲೂ ಲೋಕಸ್ ಅಂದಾಗ ನಮಗೆ ಪ್ರಾಬ್ಲಮ್ಸ್ ಮಾಡೋದು ಗೊತ್ತಿದೆ ಲೋಕಸ್ ಮೇಲೆ. ಸೊ ವಿ ಹ್ಯಾವ್ ಟು ಟೇಕ್ ಎ ಜನರಲ್ ಪಾಯಿಂಟ್ ಆನ್ ದ ಲೋಕಸ್. ಲೋಕಸ್ ಮೇಲೆ ಏನು ಮಾಡ್ತೀವಿ, ನಾವು ಒಂದು ಜನರಲ್ ಪಾಯಿಂಟನ್ನು ತಗೊಳ್ತೀವಿ x, y. ಆ ಜಾಮೆಟ್ರಿಕಲ್ ಕಂಡೀಷನನ್ನು ನಾವು ಅದಕ್ಕೆ ಅಪ್ಲೈ ಮಾಡಿದಾಗ ವಿ ಗೆಟ್ ದ ಈಕ್ವೇಷನ್ ಬಿಟ್ವೀನ್ x ಆ್ಯಂಡ್ y. ಸೊ ದಟ್ ಈಸ್ ಕಾಲ್ಡ್ ಆಸ್ ಈಕ್ವೇಷನ್ ಆಫ್ ದ ಲೋಕಸ್ ಅಂತ ಕರೀತಾರೆ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಅಂದಾಗ ಪಾಯಿಂಟ್ಸ್ಗಳಿರಬೇಕು. ಆ ಪಾಯಿಂಟ್ ಆ ಲೈನಿನ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಬೇಕು. ಸೊ ದಟ್ ಈಸ್ ದೆನ್ ಓನ್ಲಿ ವಿ ಸೇ that point it lies on that line. Otherwise it lies on the plane other than that line. So now there are different forms of straight lines. Different forms ಅಂತಂದರೆ ಈಗ ನಾವು ಸ್ಲೋಪ್ ಕಂಡುಹಿಡಿಬೇಕಾದ್ರೆ ನೋಡಿ ಬೇರೆ ಬೇರೆ ಮೆಥಡ್ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಗಿವನ್ ಡೇಟಾ. ಇನ್ಕ್ಲಿನೇಷನ್ ಆಫ್ ದ ಲೈನನ್ನು ಕೊಟ್ಟಾಗ ಎಕ್ಸ್ ಆಕ್ಸಿಸಿನ ಜೊತೆಯಲ್ಲಿ we use tan theta formula to find its slope. So the slope of the line joining 2 points ಅಂತ ಕೊಟ್ಟಾಗ ಅದಕ್ಕೊಂದು ಫಾರ್ಮುಲಾ ಕಂಡುಹಿಡಿದಿದ್ದೀವಿ. ಸೊ ಲೈನಿನ ಈಕ್ವೇಷನ್ನೇ ಕೊಟ್ಟಾಗ ಅದಕ್ಕೊಂದು ಫಾರ್ಮುಲಾನ ಕಂಡುಹಿಡ್ಕೊಂಡು, ಸೊ ಅಂದರೆ ದ ಡಿಫರೆಂಟ್ ಮೆಥಡ್ಸ್ ಟು ಫೈಂಡ್ ದ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್. ಇಲ್ಲೂ ಅದೇ ಥರನೇ ದೇರ್ ಆರ್ ಡಿಫರೆಂಟ್ ಫಾರ್ಮ್ಸ್. ಇಲ್ಲಿ ಮೆಥಡ್ಸ್ ಫೈಂಡಿಂಗ್ ಅಲ್ಲಿ ಮೆಥಡ್ಸ್ ಅಲ್ಲ, there are different forms of the equation of a straight line. ಸೊ ಇಲ್ಲಿ ಬೇರೆ ಬೇರೆ ನಮಗೆ ಮೆಥಡ್ಗಳಿದೆ, ಈಕ್ವೇಷನ್ಸ್ಗಳಿದೆ. ಸೊ ದ ಫಸ್ಟ್ ಟೈಪ್ ದಟ್ ಈಸ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರೈಟ್ ಲೈನ್ಸ್ ಅಂತ ಕರಿತೀವಿ. ಸೊ ಡಿಫರೆಂಟ್ ಫಾರ್ಮ್ಸ್ ಆಫ್, ಇದು ಯೂನಿಟ್ 3 ಓದ್ತಾ ಇರೋದು. ಆ ಥರ ನೀವು ಯೂನಿಟ್ಗಳ ಥರ ಮಾಡ್ಕೊಂಡ್ರಿ ಅಂದರೆ ಕನ್ಫ್ಯೂಷನ್ ಆಗಲ್ಲ. ಅದಕ್ಕೆ ನಾವು ಆ ಟೈಪಲ್ಲಿ ಕನ್ಸಿಡರ್ ಮಾಡೋಣ. ಈಗ ಯೂನಿಟ್ 3 ನಾವು ಓದೋದು ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಈಕ್ವೇಷನ್ಸ್ ಆಫ್ ದ ಲೈನ್ಸ್.
So different forms of equations, different forms of equations of the lines, equations of the lines. ಈಗ ಮೊದಲಿಗೆ ನಮಗೆ ಗೊತ್ತಾಗಬೇಕಾಗಿರೋದು, ಸೊ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್, ಈಕ್ವೇಶನ್ ಆಫ್ ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ಸಿನ ಈಕ್ವೇಶನ್ ಏನು, ವೈ ಆಕ್ಸಿಸ್ಸಿನ ಈಕ್ವೇಶನ್ ಏನು, ಆಮೇಲೆ equations of lines which are parallel to x-axis. ಅದೇ ತರನೇ equations of the lines so which are parallel to y-axis, which are parallel to y-axis. So ಇಲ್ಲಿ 4, this is with respect to the coordinate axis, x-axis as well as y-axis. ಇದೆರಡು x-axisಗೆ ಪ್ಯಾರಲಲ್ ಆಗಿರುವಂಥ ಲೈನಿನ ಈಕ್ವೇಶನ್, y-axisಗೆ ಪ್ಯಾರಲಲ್ ಆಗಿ ಇರುವಂತಹ ಈಕ್ವೇಶನ್. ಸೊ ಇವಿಷ್ಟು 4 ಕೋಆರ್ಡಿನೇಟ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಇರುವಂಥ ಈಕ್ವೇಶನ್ಸ್. ಸೊ ನೆಕ್ಸ್ಟ್ 5ನೇದು, ಜಸ್ಟ್ ಐ ವಿಲ್ ರೈಟ್ ದ ಫಾರ್ಮುಲಾ, ದಟ್ ಈಸ್ ಆರ್ ಅದರ್ವೈಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, slope point form, next one is 2-point form, ಆಯಾ ಹೆಸರುಗಳವ್ರು ಕೊಟ್ಟಿದ್ದಾರೆ ಅಂದರೆ ಸ್ಲೋಪ್ ಕೊಟ್ಟಿರ್ತಾರೆ, ಇಂಟರ್ಸೆಪ್ಟ್ ಕೊಟ್ಟಿರ್ತಾರೆ, ಇದರಲ್ಲಿ ಸ್ಲೋಪ್ ಕೊಡ್ತಾರೆ, ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಯಾವ ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ ಅಂತ. 2-point form ಅಂದರೆ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 points ಅಂತ ಅರ್ಥ ಅಲ್ಲಿಗೆ. ನೆಕ್ಸ್ಟ್ ಒನ್ ಈಸ್ ಹಿಯರ್ 8th one intercept form. Next 9th one is here normal form. So 10th one is parametric form. So these are the different forms of the equations of the lines. ಸೊ ಇವೆಲ್ಲ ನಾವು ಡೈರೆಕ್ಟ್ ಆಗಿ ಫಿಗರ್ನ ನೋಡ್ಕೊಂಡೇ ನಮಗೆ ಕಾನ್ಸೆಪ್ಟ್ ಪ್ರಕಾರ ಹೇಳ್ತೀವಿ. ಸೊ ಇಲ್ಲಿಂದ 5, 6, 7, 8, 9 ಇವು 5 ಫಾರ್ಮನ್ನು ನಾವು ಡಿರೈವೇಶನ್ ಮಾಡ್ತೀವಿ. ಬಟ್ ಈ 10ನೇದು ಏನಿದೆ ಅಲ್ಲ, ಅದು ಎಕ್ಸ್ಟ್ರಾ ಕಾನ್ಸೆಪ್ಟಿಂದ ಬರುವಂಥ ಲೈನ್ ಅದನ್ನು ನಾವು ಕಾಂಪಿಟೇಟಿವ್ ಪಾರ್ಟಲ್ಲಿ ಸಪೋಸ್ ಎಲ್ಲೋ ಒಂದು ಕಡೆ ಬಂದಾಗ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ parametric form of the straight line. So these are the different forms of the straight line. Let us recall once again. The first equation is, we have to find what is the equation of x-axis. We have to find what is the equation of y-axis. Then the equation of the lines which are parallel to x-axis. x-axisಗೆ ಇದು x-axis, ಇದು x-axisಗೆ ಪ್ಯಾರಲಲ್ ಅಂದರೆ ಎಬೋ x-axis ಆದರೂ ಬರ್ಬೋದು, ಬಿಲೋ x-axis ಆದರೂ ಬರ್ಬೋದು, ಅದಕ್ಕೆ ಲೈನ್ಸ್ ಅಂತ ಇದೆ. ಸೊ ಅದೇ ಥರನೇ ಈಕ್ವೇಶನ್ಸ್ ಆಫ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು y-axis. ಸೊ ಇಲ್ಲಿಂದ 5, 6, 7, 8, 9 ನಾವೀಗ ಡಿರೈವೇಶನ್ ಮಾಡಬೇಕು. ಅದು ನಮ್ಮ ಬೋರ್ಡ್ ಸಿಲಬಸ್ಸಲ್ಲಿರುವಂಥದ್ದು, ನಮಗೆ ಅವುಗಳು ಡಿರೈವೇಶನ್ ಕೇಳ್ತಾರೆ. ಸೊ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್,
ಅಂದರೆ ಸ್ಲೋಪ್ ಆಫ್ ದ ಲೈನ್ ಅವ್ರು ಕೊಟ್ಟಿರ್ತಾರೆ, ಎಮ್ ಕೊಟ್ಟಿರ್ತಾರೆ, ಇಂಟರ್ಸೆಪ್ಟ್ ಅನ್ನ ಕೊಟ್ಟಿರ್ತಾರೆ, ಇದರ್ ಎಕ್ಸ್ ಇಂಟರ್ಸೆಪ್ಟ್ ಆರ್ ವೈ ಇಂಟರ್ಸೆಪ್ಟ್ ಕೊಟ್ಟಿರ್ತಾರೆ. ದೆನ್ ವಾಟ್ ಈಸ್ ದ ಈಕ್ವೇಶನ್ ಆಫ್ ದ ಲೈನ್ ಅಂತ ಕಂಡುಹಿಡಿಬೇಕು, ಡಿರೈವ್ ಮಾಡಬೇಕು. ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂದರೆ ಸ್ಲೋಪ್ ಎಮ್ ಕೊಟ್ಟಿರ್ತಾರೆ ಆ್ಯಂಡ್ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ x1, y1. ಸೊ ಅವಾಗ ನಮಗೆ ಇಲ್ಲಿ ಏನು ಡೇಟಾ ಕೊಟ್ಟಿರ್ತಾರೋ ನಮಗೆ ಈಕ್ವೇಶನ್ನು ಅವುಗಳಲ್ಲೇ ಇರುತ್ತೆ, ಜೊತೆಯಲ್ಲಿ ಎಕ್ಸ್ ವೈ ಅಲ್ಲಿ ಇರುತ್ತೆ, ಎಕ್ಸ್ ಮತ್ತು ವೈ ಅಲ್ಲೂ ಇರಬೇಕು. ಈಕ್ವೇಶನ್ಸ್ ಅಂದಾಗ ನಾವು ಲೋಕಸ್ ಮೇಲೆ ಜನರಲ್ ಪಾಯಿಂಟ್ ತೊಗೊಂಡು ಮಾಡ್ತೀವಿ, ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ನಮಗೆ ಯಾವಾಗಲೂ ಅದು ವೇರಿಯಬಲ್ಸ್ ಎಕ್ಸ್ ವೈ ಅಲ್ಲಿ ಬರಬೇಕು ಆನ್ಸರು. ನೆಕ್ಸ್ಟ್ 2 ಪಾಯಿಂಟ್ ಫಾರ್ಮ್ ಅಂದಾಗ ದ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ 2 ಪಾಯಿಂಟ್ಸ್. ನೆಕ್ಸ್ಟ್ ಇಂಟರ್ಸೆಪ್ಟ್ ಫಾರ್ಮ್ ಅಂದಾಗ ಎರಡು ಇಂಟರ್ಸೆಪ್ಟ್ಗಳನ್ನು ಕೊಟ್ಟಿರ್ತಾರೆ, ಬೋತ್ ಎಕ್ಸ್ ಇಂಟರ್ಸೆಪ್ಟ್ ಆ್ಯಂಡ್ ವೈ ಇಂಟರ್ಸೆಪ್ಟ್. ದೆನ್ ವಾಟ್ ಈಸ್ ದ ಈಕ್ವೇಶನ್ ಆಫ್ ದ ಲೈನ್? ದೇರ್ ಆರ್ ವೆರೈಟೀಸ್ ಪ್ರಾಬ್ಲಮ್ಸ್ ಇನ್ ದಿಸ್ ಕಾನ್ಸೆಪ್ಟ್, ಈ ಫಾರ್ಮಲ್ಲಿ ಇದೆ. ನೆಕ್ಸ್ಟ್ ದ ನಾರ್ಮಲ್ ಫಾರ್ಮ್. ನಾರ್ಮಲ್ ಅಂದರೆ ಒಂದು ಪರ್ಪೆಂಡಿಕ್ಯುಲರ್ ಇದು, ಸೊ ನಾವು ಅಲ್ಲಲ್ಲಿ ಡಿರೈವೇಶನ್ ಮಾಡ್ಬೇಕಾದ್ರೆ ಹೇಳೋಣ ನಾರ್ಮಲ್ ಫಾರ್ಮ್. ಕೊನೆಯದು ಪ್ಯಾರಾಮೆಟ್ರಿಕ್ ಫಾರ್ಮ್. ಸೊ ನಾವು ಲೆಟ್ ಅಸ್ ಕಮ್ ಫಾರ್ the equation of the x-axis and what is the equation of y-axis. ಅದಕ್ಕೆ ಬರೋಣ ಆ ಫಾರ್ಮಿಗೆ. ಸೊ ಈಗ ಫಸ್ಟು we have to take what is the equation of x-axis. x-axis-ನ ಈಕ್ವೇಶನ್ ಏನು, y-axis-ನ ಈಕ್ವೇಶನ್ ಏನು ಅಂತ ಕಂಡುಹಿಡಿಬೇಕು. The first one here is ಮೊದಲನೇದು to find the equation of x-axis. ಅದೇ ಥರನೇ ಸೊ ಎರಡನೇದು to find the equation of y-axis. So ಈಗ ನಾವು we know that without points we can't trace a straight line. Straight line ಬರೆಯಕ್ಕೆ ಬರೋದೇ ಇಲ್ಲ. We know that minimum we need 2 points to draw a straight line. ಈಗ ನೋಡಿ, ಈಗ ಇಲ್ಲೇ ನನಗೆ ಆ ಕಾನ್ಸೆಪ್ಟನ್ನು ಹೇಳಿಬಿಟ್ರೆ ಗೊತ್ತಾಗತ್ತೆ ನೋಡಿ. So origin and coordinates 0, 0. Now you observe the points on the x-axis. So ಇಲ್ಲಿ ನಾನು ಪಾಯಿಂಟ್ ತಗೊಂಡ್ರೆ 1, 0, ಇಲ್ಲಿ ತಗೊಂಡ್ರೆ 2, 0, ಎಡಗಡೆ ಭಾಗಕ್ಕೆ ತಗೊಂಡ್ರೆ -1, 0, so -2, 0 and so on. So ಇಲ್ಲಿ ತಗೊಂಡ್ರೆ 3, 0, so and so on. ನೋಡಿ, when we observe the points on the x-axis, x-axis-ನ ಮೇಲೆ ನಾವು ಪಾಯಿಂಟ್ಗಳನ್ನು ಅಬ್ಸರ್ವ್ ಮಾಡಿ. ಸೊ ದ y ಕೋಆರ್ಡಿನೇಟ್, ಎಲ್ಲ ಪಾಯಿಂಟ್ಗಳ y ಕೋಆರ್ಡಿನೇಟ್ 0 ಇದೆ. ಸೊ ದೇರ್ ಫೋರ್ ದ ಈಕ್ವೇಶನ್, ಅದೇನು ಒಂದು ಜನರಲ್ ಆ ಕಾನ್ಸೆಪ್ಟ್ ಇದೆ ನೋಡಿ ಪಾಯಿಂಟ್ಸ್ಗಳಲ್ಲಿ. So that represents the equation of the x-axis. So therefore the equation of x-axis is y = 0. ಯಾವಾಗಲೂ ವೇರಿಯಬಲ್ ಅಷ್ಟೇ ಇದ್ದು ಪಕ್ಕಕ್ಕೆ 0 ಇದ್ದರೆ ಅದು ಕೋಆರ್ಡಿನೇಟ್ ಆಕ್ಸಿಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಕ್ವೇಶನ್
ವೈ ಅಲ್ಲಿ ಅಷ್ಟೇ ಇದ್ರೆ ಅದು ಎಕ್ಸ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳ್ತಾ ಇರ್ತೀವಿ. ಈಕ್ವೇಶನ್ ಎಕ್ಸ್ ಅಲ್ಲಿದ್ರೆ ಅದು ವೈ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ನಾವು ಆನ್ಸರ್ ಅನ್ನ ಬರುತ್ತದ್ರಲ್ಲಿ. ಈಗ ಎಕ್ಸ್ ಆಕ್ಸಿಸ್ ಈಕ್ವೇಶನ್ ಈಸ್ ವೈ ಈಕ್ವಲ್ ಟು 0. ಸೊ ವೈ ಈಕ್ವಲ್ ಟು 0 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ನೋಡಿ. ವೈ ಅಂದ್ರೆ ವೇರಿಯಬಲ್, ವೈ ಮಾತ್ರ ಇದೆ, ಪಕ್ಕದಲ್ಲಿ ನಂಬರ್ ನನಗೆ 0 ಇದೆ, 2 3 4 ಏನೂ ಇಲ್ಲ. ಹಾಗಾಗಿ ಸೊ ಯಾವಾಗಲೂ ಬಲಗಡೆ ಭಾಗದಲ್ಲಿ 0 ಇದ್ರೆ ದಟ್ ಈಕ್ವೇಶನ್ ರೆಪ್ರೆಸೆಂಟ್ಸ್ ದ ಕೋಆರ್ಡಿನೇಟ್ ಆಕ್ಸಿಸ್ ಇಟ್ ಸೆಲ್ಫ್. ಸೊ ಈಕ್ವೇಶನ್ ವೈ ಅಲ್ಲಿ ಇರೋದ್ರಿಂದ ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ಹೇಳ್ಬೇಕು ಆನ್ಸರ್. ಸೊ ಇಟ್ ರೆಪ್ರೆಸೆಂಟ್ಸ್ ದ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್. ಸೊ ದ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ವೈ ಈಕ್ವಲ್ ಟು 0 and conversely y equal to 0 represents the equation of x axis. Similarly, now you come for the y axis. So ಇಲ್ಲಿ 0,1 ಇದೆ, ಇಲ್ಲಿ 0,2 ಇದೆ and so on. ಕೆಳಗಡೆ ಭಾಗ 0,-1 ಇದೆ ಇದು. ಸೊ 0,-2 ಇದೆ. ಸೊ ನಾವು ಆ್ಯಂಡ್ ಸೋ ಆನ್. ನೋಡಿ, ನಾನು ಆರಿಜಿನಿನ ಕೋಆರ್ಡಿನೇಟ್ 0,0 ಇದೆ. ಈಗ ವೈ ಆಕ್ಸಿಸ್ಸಿನ ಮೇಲೆ ಬರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿ ಅದರ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ನಮಗೆ 0 ಇದೆ. ಸೊ ದಟ್ general condition in the points, so it represents its equation. So therefore the equation, a condition ಏನide ನೋಡಿ ಜನರಲ್ ಆಗಿ, the equation of y axis is, y axis ಅಂದಾಗ ಈಕ್ವೇಶನ್ ಎಕ್ಸ್ ಅಲ್ಲಿ ಬರೆಯಬೇಕು, x equal to 0. ಕನ್ಫ್ಯೂಸ್ ಆಗಂಗಿಲ್ಲ ಇಲ್ಲಿ. So the equation of y axis ಅಂದಾಗ ಅದರ ಈಕ್ವೇಶನ್ ಎಕ್ಸ್ ಅಲ್ಲಿ ಬರೀಬೇಕು. ಸೊ ನಮಗೆ ಎಕ್ಸ್ ಆಕ್ಸಿಸ್ ಅಂದಾಗ ಅದರ ಈಕ್ವೇಶನ್ ಅನ್ನ ವೈ ಅಲ್ಲಿ ಬರೀಬೇಕು. ಕೋಆರ್ಡಿನೇಟ್ ಆಕ್ಸಿಸ್ಸೇ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬಲಗಡೆ ಭಾಗದಲ್ಲಿ ಆ ನಂಬರ್ ನನಗೆ 0 ಇರಬೇಕು. ದೆನ್ ವಾಟ್ ಡಸ್ ಎಕ್ಸ್ ಈಕ್ವಲ್ ಟು 0 ರೆಪ್ರೆಸೆಂಟ್ಸ್? So x equal to 0 represents the equation of y axis. Equation ಬರೇ x ಅಲ್ಲಿದ್ರೆ y axis ಗೆ ರಿಲೇಟೆಡ್ ಆಗಿ ಹೇಳ್ಬೇಕು. ಬಲಗಡೆ ಭಾಗ 0 ಇದ್ದಾಗ ಅದು ಕೋಆರ್ಡಿನೇಟ್ ಆಕ್ಸಿಸ್ ಅನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ಇದೆರಡು ನಮಗೆ, ದಟ್ ಈಸ್ ದ ಫಸ್ಟ್ 2 ಫಾರ್ಮ್ಸ್ ಆಫ್ ದ ಸ್ಟ್ರೈಟ್ ಲೈನ್. ಒಂದು x ಆಕ್ಸಿಸ್ ಮತ್ತೆ ಇನ್ನೊಂದು y ಆಕ್ಸಿಸ್. ಈಗ ಮೂರನೇದು ಬರೋಣ. ದಟ್ ಈಸ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ಸ್, ಈಕ್ವೇಶನ್ ಆಫ್ ದ ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಥವಾ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇರಬೇಕು. ಎಕ್ಸ್ ಆಕ್ಸಿಸ್ ಅಂದಾಗ ನನಗೆ ಈಕ್ವೇಶನ್ ಯಾವ್ದ್ರಲ್ಲಿ ಬರಬೇಕು ಅಂತ ಹೇಳಿದ್ವಿ? ವೈ ಅಲ್ಲಿ ಇರಬೇಕು. ನೋಡಿ ಗೊತ್ತಾಗ್ಬಿಡುತ್ತಿಲ್ಲ. ದಿಸ್ ಈಸ್ ಆರಿಜಿನ್. ನೋಡಿ, ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂತ ಲೈನ್ ಅಂದಾಗ ನಾವು ಎರಡು ಲೈನ್ಗಳನ್ನ ಡ್ರಾ ಮಾಡ್ಕೋಬಹುದು. ಒಂದು ಎಬವ್ ಎಕ್ಸ್ ಆಕ್ಸಿಸ್ ಆಗುತ್ತೆ, ಇನ್ನೊಂದು ಬಿಲೋ ಎಕ್ಸ್ ಆಕ್ಸಿಸ್ ತಗೋಬಹುದು. ಇಫ್ ದ ಲೈನ್ ಈಸ್ ಎಬವ್ ಎಕ್ಸ್ ಆಕ್ಸಿಸ್, ನೋಡಿ ಎಕ್ಸ್ ಆಕ್ಸಿಸ್ಸಿನ ಮೇಲ್ಗಡೆ ಭಾಗದಲ್ಲಿ ತಗೊಳ್ಳೋಣ. ಎಬವ್ ಎಕ್ಸ್ ಆಕ್ಸಿಸ್, ದ ಲೈನ್ ಈಸ್ ಎಬವ್ ಎಕ್ಸ್ ಆಕ್ಸಿಸ್. ಇಲ್ಲಿಂದ ಇಲ್ಲಿಗೆ ಎಕ್ಸ್ ಆಕ್ಸಿಸ್ ಇಂದ ಅದರ ಡಿಸ್ಟೆನ್ಸ್ ಅನ್ನ ಯು ಟೇಕ್ ಇಟ್ ಆಸ್, ಸೊ ದಟ್ ಈಸ್ ಕೆ ಯೂನಿಟ್ಸ್. ಡಿಸ್ಟೆನ್ಸ್ ಅಂದಾಗ ನಾನು ಕೆಳಗಡೆಗಾದ್ರೂ ತಗೊಳ್ಳಿ, ಮೇಲ್ಗಡೆಗಾದ್ರೂ ಬರ್ಕೊಳ್ಳಿ,
ಡಿಸ್ಟೆನ್ಸ್ ಅಂದಾಗ ಯಾವಾಗಲೂ ನನಗೆ ಪಾಸಿಟಿವೇ ತಗೊಳ್ತೀವಿ. ಹಾಗಾಗಿ ಸೊ ಎರಡು ಲೈನ್ಗಳು ನಮಗಿಲ್ಲಿ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬರುತ್ತೆ. ಒಂದು ಎಬವ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಇನ್ನೊಂದು ಬಿಲೋ ಎಕ್ಸ್ ಆಕ್ಸಿಸ್ ಇರುತ್ತೆ. ಸೊ ಈಗ ಎಕ್ಸ್ ಆಕ್ಸಿಸ್ ಈಕ್ವೇಶನ್ ನನಗೆ y = 0 ಅಂತ ಗೊತ್ತಿದೆ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು k ಯೂನಿಟ್ಸೇ ಇರುತ್ತೆ ನೋಡಿ. ಈಗ ಈ ಪಾಯಿಂಟನ್ನು ಬರಿತಾ ಹೋಗಿ, ದಿಸ್ ಪಾಯಿಂಟ್ y ಆಕ್ಸಿಸ್ ಮೇಲಿರೋದ್ರಿಂದ 0, ಇಲ್ಲಿಂದ ಇಲ್ಲಿಗೆ ಅದರ ಡಿಸ್ಟೆನ್ಸ್ k ಯೂನಿಟ್ಸ್. ಪಾಯಿಂಟ್ ಬಂದಾಗ ನನಗೆ ಚೇಂಜ್ ಆಗುತ್ತೆ, ಯಾಕೆಂದರೆ ಕೋಆರ್ಡಿನೇಟ್ಸ್ ಸೈನನ್ನು ನೋಡಿಕೊಂಡೇ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಈ ಪಾಯಿಂಟ್ ತಗೊಳ್ಳಿ, ಈ ಪಾಯಿಂಟ್ 1, k. ನೆಕ್ಸ್ಟ್ ಈ ಪಾಯಿಂಟ್ ತಗೊಳ್ಳೋಣ, ದಿಸ್ ಈಸ್ 3, k. ಇನ್ನೊಂದು ಇಲ್ಲಿರುತ್ತೆ, ನಾನು ಒಂದೇ ಬರೆದಿದ್ದೀನಿ. ಆ್ಯಂಡ್ ಯು ಟೇಕ್ ಅದರ್ವೈಸ್ 2, k. ನೆಕ್ಸ್ಟ್ ಎಡಗಡೆಗೆ ಬಂದರೆ -1, k. ಸೊ ಇಲ್ಲಿದ್ದು ಪಾಯಿಂಟ್ -2, k. ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಥ್ರೂ ಔಟ್ ಸೇಮ್ ಇದೆ. ದಟ್ ಜನರಲ್ ಕಂಡೀಷನ್ ಇಟ್ ರೆಪ್ರೆಸೆಂಟ್ಸ್ ದ ಈಕ್ವೇಶನ್, ಅದರ ಈಕ್ವೇಶನ್ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಸೊ ಆನ್ ನೋಡಿ, ಸೊ ಆನ್. ಸೊ ಇಲ್ಲಿಗೆ ತಗೊಂಡ್ರೆ, ಇಲ್ಲಿಗೆ ಬಂದರೆ 1, -k. ನೆಕ್ಸ್ಟ್ ಇದು ಪಾಯಿಂಟ್ ಬಿಡಿ -2, k. ಇಲ್ಲಿಗೆ ಬಂದರೆ -3, k. ಸೊ ನೋಡಿ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಥ್ರೂ ಔಟ್. ಡಿಸ್ಟೆನ್ಸ್ ಅಂದಾಗ ಪ್ಲಸ್ ಹೇಳ್ತೀವಿ, ಬಟ್ ಪಾಯಿಂಟ್ಗಳನ್ನು ತಗೋಬೇಕಾದ್ರೆ ಸೊ ವಿ ಟೇಕ್ ಇಟ್ ಆಸ್ -3, -k ಆ್ಯಂಡ್ ಸೋ ಆನ್. ಸೊ ಅದೇ ಥರ ಇಲ್ಲಿ ಎಡಗಡೆಗೆ ತಗೊಂಡ್ರೆ ನಾನು -1, -k. ದಿಸ್ ಪಾಯಿಂಟ್ ಈಸ್ -2, -k ಆ್ಯಂಡ್ ಸೋ ಆನ್. ಸೊ ಈ ಲೈನಿಗೆ ಒಂದು ಜನರಲ್ ಕಂಡೀಷನ್ ಅಂದರೆ ಈ ಎಲ್ಲ ಪಾಯಿಂಟ್ಗಳ y ಕೋಆರ್ಡಿನೇಟು ಸೇಮ್ ಇದೆ. ದಟ್ ಮೀನ್ಸ್ ಹಿಯರ್ y = k. ಅದೇ ಥರನೇ ಬಿಲೋ ಎಕ್ಸ್ ಆಕ್ಸಿಸ್ ನನಗೆ ತಗೊಂಡಿರುವಂಥ ಪ್ಯಾರಲಲ್ ಆಗಿರುವಂಥ ಲೈನು ನೋಡಿ. ಸೊ y ಕೋಆರ್ಡಿನೇಟ್ ನನಗೆ ಸೇಮ್ ಇದೆ, ದಟ್ ಈಸ್ y = -k. So therefore the equations of the lines which are parallel to x-axis, above x-axis ಅಂದಾಗ ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅವ್ರು ಹೇಳಿರ್ತಾರೆ, ಆ ಡಿಸ್ಟೆನ್ಸ್ ಅನ್ನ ಪ್ಲಸ್ ಸೈನಿಗೆ ತಗೋಬೇಕು. ಬಿಲೋ ಎಕ್ಸ್ ಆಕ್ಸಿಸ್ ಇನ್ ಲೈನ್ ಬರೀಬೇಕಾದ್ರೆ ಅದೇ ಡಿಸ್ಟೆನ್ಸೇ ತಗೋಬೇಕು, ವಿತ್ ನೆಗೆಟಿವ್ ಸೈನ್ ಈಕ್ವೇಶನ್ ಅಲ್ಲಿ ತಗೋಬೇಕು. ಸೊ ದೇರ್ ಫೋರ್ ದ ಈಕ್ವೇಶನ್ಸ್ ಆಫ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ k ಯೂನಿಟ್ಸ್ ಆರ್ ಟೇಕನ್ ಆಸ್ ನೋಡಿ. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಅಂದಾಗ ಅದರ ಈಕ್ವೇಶನ್ಸ್ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಬರೀಬೇಕು. ಸೊ y = k ಆ್ಯಂಡ್ y = -k. ನೋಡಿ ಈ ಈಕ್ವೇಶನ್ ಅಲ್ಲಿ ಎಕ್ಸ್ ವೇರಿಯಬಲ್ ಇಲ್ಲ, ಒಂದೇ ಒಂದು ವೇರಿಯಬಲ್ ಇದೆ ಅಂದರೆ ಅದು ಕೋಆರ್ಡಿನೇಟ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂಥ ಲೈನ್ಸ್ ಅಂತ ನಮಗೆ ಗೊತ್ತಿರಬೇಕು. ಈಕ್ವೇಶನ್ ಅಲ್ಲಿ ಒಂದೇ ಒಂದು ವೇರಿಯಬಲ್ ಇದ್ದು ಬಲಗಡೆ ಭಾಗ ಕಾನ್ಸ್ಟೆಂಟು 0 ಇದ್ದರೆ ಅವಾಗ ಅದು ಕೋಆರ್ಡಿನೇಟ್ ಆಕ್ಸಿಸ್ ಈಕ್ವೇಶನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. x = 0 y ಆಕ್ಸಿಸ್ ರೆಪ್ರೆಸೆಂಟ್ ಮಾಡುತ್ತೆ, y = 0 x ಆಕ್ಸಿಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ನೋಡಿ ಒಂದೇ ವೇರಿಯಬಲ್ ಇದೆ, ಆದರೆ ಬಲಗಡೆ ಭಾಗದಲ್ಲಿ 0 ಇಲ್ಲ, ಪರ್ಟಿಕ್ಯುಲರ್ ವ್ಯಾಲ್ಯೂ ಯಾವುದೋ ಇದೆ. ಹಾಗಾಗಿ ಒಂದು ವ್ಯಾಲ್ಯೂ +k, ಇನ್ನೊಂದು ವ್ಯಾಲ್ಯೂ -k. ಈಕ್ವೇಶನ್ y ಅಲ್ಲಿದ್ದರೆ ಅದು ನಮಗೆ ಕೋಆರ್ಡಿನೇಟ್ ಆಕ್ಸಿಸ್ಗಳನ್ನೇ ರೆಪ್ರೆಸೆಂಟ್ ಮಾಡುತ್ತೆ. y ಅಲ್ಲಿರೋದ್ರಿಂದ ಅದು ಎಕ್ಸ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳಿರಬೇಕು. ಇಲ್ಲಿ ನಂಬರ್ಗಳಿರೋದ್ರಿಂದ ಅಷ್ಟು ಯೂನಿಟ್ಸ್ ದೂರದಲ್ಲಿ ಅದು ನಮಗೆ ಪ್ಯಾರಲಲ್ ಆಗಿ ಇರುತ್ತೆ. ಸೊ y = k, ಇಟ್ ರೆಪ್ರೆಸೆಂಟ್ಸ್ ದ ಈಕ್ವೇಶನ್ ಆಫ್ ದ ಲೈನ್
which is parallel to x-axis above, y equal to minus k. It represents the equation of the line which is parallel to x-axis below at a distance k units. 0 ಇದ್ರೆ ಆಕ್ಸಿಸ್ಸೇ ಆಗ್ಬಿಡುತ್ತೆ, ಅಲ್ಲಿ ಏನು ನಂಬರ್ ಇರುತ್ತೋ ಅಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಇದೆ ಅಂತ ಅರ್ಥ ಅಲ್ಲಿಗೆ. ಸೊ therefore the equations of the lines parallel to x-axis at a distance k units, at a distance of k units, or y equal to plus k, this is above x-axis, and y equal to minus k, this is below x-axis. ಸೊ ಈಕ್ವೇಶನ್ ಕೊಟ್ಟಾಗ ನಾವು ಅದನ್ನು ನೋಡಿಕೊಂಡು ಅದು ಯಾವ ಥರದಲ್ಲಿ ಲೈನ್ ಇದೆ ಅನ್ನೋದನ್ನು ಗೊತ್ತು ಮಾಡ್ಕೋಬೋದು. ಸೊ ಈ ಲೈನ್ ಈಕ್ವೇಶನ್ ಅಂದರೆ ಕಂಡೀಷನ್ ಡೇಟಾ ಹೇಳಿರ್ತಾರೆ, ಲೈನ್ ಈಕ್ವೇಶನ್ ಬರೀರಿ ಅಂದಾಗ ಆ ಕಂಡೀಷನ್ ನನಗೆ ಗೊತ್ತಿರಬೇಕು. ಸೊ ದೋಸ್ ಆರ್ ದ ಟೂ ಈಕ್ವೇಶನ್ಸ್ ಆಫ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಒಂದು ಎಬೋವ್ ಇನ್ನೊಂದು ಬಿಲೋ. ನಾಲ್ಕನೇದು similarly, so we can find the equations of the lines which are parallel to y axis. So which are parallel to y axis. Parallel to y axis. ನೋಡಿ, y axis ಗೆ ನಾಲ್ಕನೇ ಫಾರ್ಮ್ ಇದು. We have to find the equations of the lines which are parallel to y axis. ಈ ತರ ಡ್ರಾ ಮಾಡಬಹುದಲ್ಲ ಅದನ್ನ. ಸೊ y axis ಗೆ ಪ್ಯಾರಲಲ್ ಒಂದು ಲೈನ್ ಇದು. So that is to the right side of y axis, and we can even take, ನೋಡಿ y axis ಗೆ ಪ್ಯಾರಲಲ್ ಆಗಿರಬೇಕು ಅಂತ ತಕ್ಷಣ ಎರಡು ಲೈನ್ ಅನ್ನ ಡ್ರಾ ಮಾಡಬಹುದು. ಒಂದು ರೈಟ್ ಸೈಡ್ ಆಫ್ y axis ಆಗುತ್ತೆ, ಇನ್ನೊಂದು ಟು ದ ಲೆಫ್ಟ್ ಸೈಡ್ ಆಫ್ y axis L2. ಒಂದು ಲೈನು L1, ಇನ್ನೊಂದು ಲೈನು L2. ಸೊ ಎರಡೂದು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಯು ಟೇಕ್ h ಯೂನಿಟ್ಸ್. ಅವಾಗ ಈ ಪಾಯಿಂಟ್ ನೋಡಿ ಎಕ್ಸ್ ಆಕ್ಸಿಸಿನ ಮೇಲೆ h,0 ಆಗುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಇಲ್ಲಿ ಬಂದರೆ h,1, ಇಲ್ಲಿಗೆ ಬಂದರೆ h,2, ಕೆಳಗೆ ತೊಗೊಂಡ್ರೆ h,-1, ಇಲ್ಲಿ ತೊಗೊಂಡ್ರೆ h,-2 ಆ್ಯಂಡ್ ಸೋ ಆನ್. ಸೊ ಅದೇ ಥರನೇ ಎಡಗಡೆ ಭಾಗದಲ್ಲಿ ಬಂದರೆ ಡಿಸ್ಟೆನ್ಸ್ h ಯೂನಿಟ್ಸ್ ಇರುತ್ತೆ, ಆದರೆ ಪಾಯಿಂಟ್ ಬರೀಬೇಕಾದ್ರೆ -h,-0. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಸೊ -h,-1, ಇಲ್ಲಿಗೆ ಬಂದರೆ -h,-2 ಆ್ಯಂಡ್ ಸೋ ಆನ್. ಇಲ್ಲಿ ಕೆಳಗೆ ತಗೊಂಡ್ರೆ -h,-1, ಇಲ್ಲಿಗೆ ತಗೊಂಡ್ರೆ -h,-2. ನೋಡಿ, when we join the points which are having the same y coordinates, ಎರಡು ಪಾಯಿಂಟಿನ y ಕೋಆರ್ಡಿನೇಟ್ ಸೇಮ್ ಇದ್ದು ಆ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದ್ರೆ ದೆನ್ ದ ಲೈನ್ ಇಟ್ ವಿಲ್ ಬಿ ಪ್ಯಾರಲಲ್ ಟು, ನೋಡಿ y ಕೋಆರ್ಡಿನೇಟ್ ಸೇಮ್ ಇದ್ದಾಗ ನಮಗೆ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿ ಡ್ರಾ ಆಗುತ್ತದೆ. ಎಕ್ಸ್ ಕೋಆರ್ಡಿನೇಟ್ಗಳು ಸೇಮ್ ಇರುವಂಥ ಪಾಯಿಂಟ್ಗಳನ್ನು ನಾವು ಜಾಯಿನ್ ಮಾಡಿದ್ರೆ then that line it will be parallel to y axis. ಸೊ ಎಕ್ಸ್ ಕೋಆರ್ಡಿನೇಟ್ಗಳೆಲ್ಲ ಸೇಮ್ ಇದೆ ನೋಡಿ ಇದರಲ್ಲಿ. ಸೊ ಅದರಲ್ಲೂ ಅಷ್ಟೇ ಎಕ್ಸ್ ಕೋಆರ್ಡಿನೇಟ್ ಎಲ್ಲ ಸೇಮ್ ಇದೆ. therefore the equation of the L1 is x equal to plus h.
ಅದೇ ಎಡಗಡೆ ಭಾಗಕ್ಕೆ ಬಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಎಚ್. ಸೊ ಒಂದು ಲೈನಿನ ಈಕ್ವೇಶನ್ ಎಕ್ಸ್ ಈಕ್ವಲ್ ಟು ಎಚ್, ಇನ್ನೊಂದು ಲೈನಿನ ಈಕ್ವೇಶನ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಚ್, ಬಿಕಾಸ್ the x coordinates of the points on that line, they are same. So therefore this general condition of the points, so they are taken in the form of equations. So therefore the equations of the lines parallel to y-axis or y-axisಗೆ ಪ್ಯಾರಲಲ್ ಅಂದರೆ ಈಕ್ವೇಶನ್ ಎಕ್ಸ್ ಅಲ್ಲಿ ಬರಬೇಕು. ಒಂದು ಎಕ್ಸ್ ಈಕ್ವಲ್ ಟು ಎಚ್, ಸೊ ಇದು ರೈಟ್ ಸೈಡ್ ಆಫ್ y-axis. ಸೊ ಇನ್ನೊಂದು ಈಕ್ವೇಶನ್ ಯಾವುದು, ಎಡಗಡೆ ಭಾಗಕ್ಕೆ ಎಕ್ಸ್ ಈಕ್ವಲ್ ಟು ಮೈನಸ್ ಎಚ್ to the left side of y-axis. So distance ಎಷ್ಟಿದೆ ಇಲ್ಲಿ, at a distance of h units. At a distance of h units. 2 units distance ಅಂದರೆ x equal to 2 ಒಂದು, x equal to minus 2 ಒಂದು. 10 units distance ಅಂದರೆ x equal to 10 and another is x equal to minus 10. ಸೊ ಆ ಥರದಲ್ಲಿ ಆನ್ಸರನ್ನು ಬರೀಬೇಕು. ಸೊ ದೀಸ್ ಆರ್ ದ ಈಕ್ವೇಶನ್ಸ್ ಆಫ್ ದ ಲೈನ್ಸ್. ಎರಡು ಈಕ್ವೇಶನ್ಸ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. ಬಲಗಡೆ ಭಾಗ ಡೈರೆಕ್ಟ್ 0 ಇರುತ್ತೆ, ಒಂದೇ ವೇರಿಯೇಬಲ್ ಇರುತ್ತೆ. ಸೊ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂಥ ಲೈನು ಈಕ್ವೇಶನ್ ವೈ ಅಲ್ಲಿ ಬರೀಬೇಕು, ಬಲಗಡೆ ಭಾಗ ಒಂದು ನಂಬರ್ ಇರುತ್ತೆ. ಸೊ ಅಂದರೆ ಒಂದೇ ವೇರಿಯೇಬಲ್ ಇರುತ್ತೆ, ಅವಾಗ ಕೋಆರ್ಡಿನೇಟ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳಬೇಕು. ಸೊ ಈಕ್ವೇಶನ್ ಎಕ್ಸ್ ಅಲ್ಲಿದ್ದರೆ ಅದು ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ, ಈಕ್ವೇಶನ್ ವೈ ಅಲ್ಲಿದ್ದರೆ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇರುತ್ತೆ. ಸೊ ದೀಸ್ ಆರ್ ದಿ ಅಬೌಟ್ ದ ಈಕ್ವೇಶನ್ಸ್ ಆಫ್ ದ coordinate axis and the lines parallel to the coordinate axis. So let us wind up here. So thank you students. So just repeatedly you recall all the concepts, so what we have said in this session. Thank you.